ಕರೆದಿದ್ದಾರೆ. ಆಮೇಲೆ ಕ್ಯಾಬಿನೆಟ್ ಎಕ್ಸ್ಪ್ರೆಸ್ ಆಗಬೇಕು ಆಗ್ಬಾರ್ದು ಅಂತಕ್ಕಂಥದ್ದು CM ಕರೆ ತಗೊಳ್ತಾರೆ. ಆಮೇಲೆ ಹೈಕಮಾಂಡ್ ಕರೆ ತಗೊಳ್ತೀವಿ. ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಸರ್. ನವೆಂಬರ್ ಏನು ಕ್ರಾಂತಿ? ವಿರೋಧ ಪಕ್ಷದವರು ನಮಗೆ ಕೂಡ ಅದೇ ನಂಬಿಕೆ ಇದೆ. ಡಿಸೆಂಬರ್ ಒಳಗಡೆ ಕೇಂದ್ರದಲ್ಲಿ ಕೂಡ ಕ್ರಾಂತಿ ಆಗುತ್ತೆ. ನಿತಿನ್ ಗಡ್ಕರಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ನನ್ನ ನಂಬಿಕೆ ಇದೆ, ಬಹಳ ನಂಬಿಕೆ ಇದೆ ನನಗೆ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಬಿಜೆಪಿ ಒಳಗಡೆ ಇರ್ತಕ್ಕಂಥ ಮಾತನ್ನ ನಾನು ಹೇಳೋದು. ಬಿಜೆಪಿ ಒಳಗಿರ್ತಕ್ಕಂಥ ಮಾತೇ ನಾನು ಹೇಳ್ತೇನೆ. ಪ್ರತಿಯೊಬ್ಬರಿಗೆ ಬಿಜೆಪಿ ಅವರಿಗೆ ಮೋದಿ ಸಾಹೇಬ್ ವಿರುದ್ಧ ಮಾತನಾಡಕ್ಕೆ ಅವ್ರಿಗೆ ಅವಕಾಶ ಇಲ್ಲ, ಅವ್ರಿಗೂ ಇಲ್ಲ, ಮಾಧ್ಯಮದವರು ಕೂಡ ಇಲ್ಲ. ಬಹಳಷ್ಟು ಮಾಧ್ಯಮದವರು ಈ ದೇಶದಲ್ಲಿ ವಿರುದ್ಧವಾಗಿ ಮಾತಾಡೋದಕ್ಕೆ ಅವಶ್ಯಕತೆ ಇಲ್ಲ. ಆ ಥರ ಎಲ್ಲಿ ವ್ಯವಸ್ಥೆನಲ್ಲ, ಪ್ಲಾಟ್ಫಾರ್ಮ್ ಕೂಡ ಇಲ್ಲ. ಅದರಲ್ಲಿ ಬಿಜೆಪಿ ಅವರ ಒಳಗಿನ ಮಾತೇ ನಾನು ಹೇಳ್ತಕ್ಕಂಥದ್ದು. ಅವ್ರಿಗೆ ಒಳಗೆ ಏನ್ ಆಗಲ್ಲ. ಒಂದೇ ಹುಲಿ ಸವಾರಿ ಅಂತಾರೆ ನಮ್ಮ ಕಡೆ, ಹುಲಿ ಸವಾರಿನಲ್ಲಿ ಇದ್ದಾರೆ ಬಿಜೆಪಿ ಅವರು. ಯಾಕಂದ್ರೆ ಪ್ರಧಾನಮಂತ್ರಿ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯವೈಖರಿ ಬಗ್ಗೆ ಅವ್ರು ಒತ್ತಾಯಪೂರ್ವಕವಾಗಿ ಸಮರ್ಥನೆ ಮಾಡ್ಕೋಬೇಕು ಅಷ್ಟೇ, ಮನಸ್ಪೂರ್ವಕವಾಗಿ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಏನಿಲ್ಲ.